ಕರ್ನಾಟಕ ವಿದ್ಯುತ್ ಶಕ್ತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಂಸ್ಥೆ ಕೇಂದ್ರ ಸಮಿತಿಗೆ ಬೀದರ್ ವಿಭಾಗದಿಂದ ಸುಮಂತ್ ಕಟ್ಟಿಮನಿಯವರು ಹಾಗೂ ಹುಮ್ನಾಬಾದ್ ವಿಭಾಗದಿಂದ ವಿರೋಧವಾಗಿ ರಮೇಶ್ ಸಂಗಮ್ ಅವರು ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಚುನಾಯಿತರಾದ ಬೆನ್ನಲ್ಲೇ ಬೀದರ್ ವಿಭಾಗದ ಕಚೇರಿಯಲ್ಲಿ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಹುಮ್ನಾಬಾದ್ ವಿಭಾಗದಿಂದ ರಮೇಶ್ ಸಂಗಮ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದರೆ ಬೀದರ್ ವಿಭಾಗದಿಂದ 10 ಜನ ಪ್ರತಿನಿಧಿಗಳಿದ್ದು ಅದರಲ್ಲಿ 7 ಜನರು ಸುಮಂತ್ ಕಟ್ಟಿಮನಿಯವರ ಪರವಾಗಿ ಮತ ಚಲಾಯಿಸಿದ್ದಾರೆ. ಸುಮಂತ್ ಕಟ್ಟಿಮನಿಯವರು 4 ಬಾರಿ ಕೇಂದ್ರ ಕಾರ್ಯಕಾರಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದು ಗುಲ್ಬರ್ಗಾ ವಿಭಾಗ ಮಟ್ಟಕ್ಕೆ ಒಂದು ಅವಧಿಗೆ ಸಂಘಟನಾ ಕಾರ್ಯದರ್ಶಿಯಾಗಿ, ಸಾಮಾನ್ಯ ನೌಕರರ ಸಂಘಟನಾ ಕಾರ್ಯದರ್ಶಿಯಾಗಿ, ಲೆಕ್ಕಾಧಿಕಾರಿಗಳ ಸಂಘದಲ್ಲಿ ಕೇಂದ್ರ ಕಾರ್ಯಕಾರಿ ಸದಸ್ಯರಾಗಿ ಪ್ರಸಕ್ತ ಸೇವೆ ಸಲ್ಲಿಸುತ್ತಿದ್ದಾರೆ ಹಾಗೂ 371J ಅಧಿಕಾರಿಗಳ ಹಾಗೂ ನೌಕರರ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸುಮಂತ್ ಕಟ್ಟಿಮನಿಯವರು, ಎಲ್ಲರೂ ತಮ್ಮ ತಮ್ಮ ಶಕ್ತಿಯನ್ನು ನಮಗೆ ನೀಡಿ ಬಲ ತುಂಬಿದ್ದಾರೆ. ಇವತ್ತು ಎಲ್ಲರೂ ಸಹಕಾರ ನೀಡಿದ್ದೀರಿ, ಸಾಥ್ ನೀಡಿದ್ದೀರಿ. ಅದಕ್ಕೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ರಾಜ್ಯದಲ್ಲಿ ಮೀಸಲಾತಿಯಿಂದ ವಂಚಿತರಾಗ್ತಾ ಇದ್ದವರಿಗೆ 20 ಜನರಿಗೆ ಪ್ರಮೋಷನ್ ಕೊಡಿಸುವ ಕೆಲಸ ಮಾಡಿದ್ದು ಇಡೀ ರಾಜ್ಯ ನೋಡಿದೆ ಎಂದು ಸ್ಮರಿಸಿದ ಅವರು, ಹಿಂದೆ ಇಲಾಖೆ ಪರೀಕ್ಷೆಗಳಿಗೆ 60 ಅಂಕ ಗಳಿಸಿದ್ರೆ ಮಾತ್ರ ವಿನಾಯಿತಿ ಇತ್ತು. ಅದನ್ನ 40 ಅಂಕಕ್ಕೆ ಇಳಿಸುವ ಕೆಲಸ ಮಾಡಿದ್ದೇನೆ. ಒಕ್ಕೂಟದ ರಾಜ್ಯಾಧ್ಯಕ್ಷರು ಬಲರಾಮ್ ಅವರ ನೇತೃತ್ವದ ಹೋರಾಟದಲ್ಲಿ ಖಾಸಗೀಕರಣವನ್ನು ವಿರೋಧಿಸಿ ಪ್ರತಿಭಟಿಸಿದ ಪರಿಣಾಮ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಇಂಧನ ಸಚಿವರು ಕೆಜೆ ಜಾರ್ಜ್ ಸಂಘ ಸಂಸ್ಥೆಗಳ ಒಕ್ಕೂಟದ ಮನವಿಗೆ ಸ್ಪಂದಿಸಿ ಅವರು ನಾವಿರುವವರೆಗೆ ಖಾಸಗೀಕರಣ ಮಾಡುವುದಿಲ್ಲ ಎಂದು ಭರವಸೆ ನೀಡಿದ್ದಾರೆ. ಅದಕ್ಕೂ ಕೂಡ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಇವತ್ತು ಚುನಾವಣೆ ಅಂದಾಕ್ಷಣ ಜಾತಿ ಭೇದ ಬರುತ್ತೆ. ಯಾವುದೇ ರಾಜಕೀಯ ಮಾಡದೆ ನ್ಯಾಯಬದ್ಧವಾಗಿ ಇವತ್ತು ಚುನಾವಣೆ ನಡೆದಿದೆ. ಎಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಮತದಾನ ಪ್ರಭುಗಳು ಗಟ್ಟಿಯಾಗಿ ನಿಂತು ಮತ ನೀಡಿ ಗೆಲ್ಲಿಸಿದ್ದೀರಿ. ನೀವುಗಳು ನಂಬಿಕೆ ಇಟ್ಟಿ ನೀಡಿದ ಈ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವುದಾಗಿ ಈ ಮೂಲಕ ಮಾತನಾಡಿ ತಿಳಿಸಿದರು. ಇದೇ ವೇಳೆ ಉಪ ಕಾರ್ಯದರ್ಶಿ ವೀರಣ್ಣ ಮುದನಾಳೆ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಇವರಿಬ್ಬರೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ, ಮುಂದೆಯೂ ಮಾಡ್ತಾರೆ ಎಂದು ಭರವಸೆ ವ್ಯಕ್ತಪಡಿಸಿದ ಅವರು, ದೇವರು ಇವರಿಗೆ ಆಯು ಆರೋಗ್ಯ ನೀಡಿ ಆಶೀರ್ವದಿಸಲಿ ಎಂದು ಶುಭ ಕೋರಿದರು. ಇದೇ ವೇಳೆ ರಮೇಶ್ ಸಂಗಮ್ ಅವರು ಮಾತನಾಡಿ, ಚುನಾವಣೆ ಬರ್ತಾವೆ ಹೋಗ್ತಾವೆ, ಆದರೆ ಎಲ್ಲರೂ ಸಂಘಟಿತರಿರಬೇಕು. ಇದೇ ನೌಕರರ ಸಂಘದ ಒಕ್ಕೂಟದ ಶಕ್ತಿಯಾಗಿದೆ ಎಂದರು. ನೂರಾರು ಸಮಸ್ಯೆಗಳಿದ್ರೂ ಕೂಡ ಅದನ್ನು ಒಳ್ಳೆಯ ಬಾಂಧವ್ಯದಿಂದ ಬಗೆಹರಿಸಿಕೊಳ್ಳಬೇಕು. ಎರಡೂ ಸಂಘಗಳ ಧ್ಯೇಯೋದ್ದೇಶ ಒಂದೇ ಆಗಿದ್ದು ಸಂಘಟಿತರಾಗಿ ಇರೋಣ ಎಂದು ತಿಳಿಸಿದರು. ಈ ವೇಳೆ ಸೂರ್ಯಕಾಂತ್ ಉಪ ಲೆಕ್ಕ ನಿಯಂತ್ರಣಾಧಿಕಾರಿ ಬೀದರ್ ವಿಭಾಗ ಅಧ್ಯಕ್ಷರು, ಮಲ್ಲಿಕಾರ್ಜುನ್ ಶೆಟ್ಕರ್ ಲೆಕ್ಕಾಧಿಕಾರಿಗಳು, ಪುಂಡ್ಲಿಕ್ ಗೋಖಲೆ, ವಿಜಯಕುಮಾರ್ ಡುಮ್ಮೆ, ವಿಠಲ್ ಪಿ, ಎಡಬ್ಲ್ಯೂ ರವಿ ಕಾರ್ಬಾರಿ, ದಶರಥ್, ಗಣಪತಿ, ಬಸವರಾಜ್ ದಿಗಂಬರ್, ರಾಜಕುಮಾರ್, ವಿಲ್ಸನ್, ಗೋಪಾಲ್, ಗಣಪತಿ ಗೊಂಡ, ತುಕಾರಾಮ್, ಮೃತ್ಯುಂಜಯ, ಗುರುದೇವ್, ಥಾಮಸ್ ಕಟ್ಟಿಮನಿ, ಶ್ರೀಮಂತ್ ಬೆಲ್ದಾರ್, ಸುನೀಲ್ ಮೆಳ್ಕೇರಿ ಸೇರಿದಂತೆ ಬೀದರ್ ವಿಭಾಗದ ಅಧಿಕಾರಿಗಳು, ಸಂಘ ಸಂಸ್ಥೆಯ ಮುಖಂಡರು ಉಪಸ್ಥಿತರಿದ್ದರು. 2 ನಿಮಿಷ ಅಂತ ಹೇಳಿ ಸುಮಾರು 15-20 ನಿಮಿಷ ಈಗಾಗಲೇ ಮಾತಾಡಿದ್ದೀನಿ. ಅದೇ ರೀತಿ ನಮ್ಮ ಮಹೇಶ್ ಹಾಳೆ ಅವರು, ಸೂರ್ಯಕಾಂತ್ ಸರ್ ಅವರು, ಕಟ್ಟಿಮನಿ ಸರ್ ಅವರು ಎಲ್ಲರೂ ಈಗಾಗಲೇ ಮಾತಾಡಿದ್ದಾರೆ. ನಾವು ಯಾವುದೇ ಒಂದು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾಯ್ತು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಸಂಘಕ್ಕೆ ಏನಾದ್ರು ಸಮರ್ಪಣೆ ಮಾಡಬೇಕಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅದೇ ರೀತಿ ಈಗಾಗಲೇ ಕಟ್ಟಿಮನಿ ಸರ್ ಅವರು ಅವ್ರ ಬಗ್ಗೆ ಹೇಳಬೇಕಾದ್ರೆ ರಮೇಶ್ ಸಂಗಮ್ ಸರ್, ಕಟ್ಟಿಮನಿ ಸರ್ ಸಕ್ರಿಯವಾಗಿ 659 ಇರ್ಬೋದು, 466 ಇರ್ಬೋದು, ಅವ್ರು ಕೆಲಸ ಮಾಡ್ಕೊಂಡು ಬಂದರೆ ಮುಂದೂ ಎಲ್ಲ ಒಂದು ಒಳ್ಳೆಯ ಕೆಲಸ ಮಾಡ್ತಾರಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳುತ್ತಾ ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ. ದೇವರು ಅವರಿಬ್ಬರಿಗೆ ಏನಂದ್ರೆ ಆರೋಗ್ಯ, ಭಾಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನಂದೆರಡು ಮಾತು ಮಾಡಿಸಿ ಮುಗಿಸಿದ್ದೆ. ನಾಗರಿಕರಿಗೆ ಆರ್ಥಿಕ ಮತ್ತು ರಾಜಕೀಯ ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಅಧಿಕಾರವನ್ನು ಸಮರ್ಪಕವಾಗಿ ಬಳಸಿದೆ ಈ ಸಂದರ್ಭಗಳಲ್ಲಿ. ಆ ಜೊತೆಯಲ್ಲಿ ಇದು ಎಲ್ಲರೂ ಕೂಡ ಕೈ ಜೋಡಿಸಿ. ಈಗಾಗಲೇ ನಾನು ಮೇಲ್ಗಡೆ ಮಾತನಾಡಿದೆ, ಈ ನಮ್ಮಲ್ಲಿ ಕಂಬ ಎತ್ತಬೇಕಾದ್ರೆ ನಮ್ಮ ಮಾಧ್ಯಮ ಮಿತ್ರ ಸಹೋದರಿ ಈ ಸಂದರ್ಭದಲ್ಲಿ ಇದ್ರೆ ಈ ನಮ್ಮಲ್ಲಿ ಕಂಬ ಎತ್ತಬೇಕಾದ್ರೆ ಭಾಳ ಚೆನ್ನಾಗಿ ಗೋಲಿ ಹಾಕ್ತಾರ್ರಿ. ಅವ್ರಿಗೆ ಥೋಡ ಐಸಾ
ಹೊಡೆಯೋ ಮಮ್ಮ ಐಸ ಇನ್ನೊಂದು ಥೋಡೆ ಔಸ ಅಂತೇಳಿ ಅಂದ್ರೆ ಒಂದು ಕಂಬವನ್ನ ಎತ್ತಿ ಎಲ್ರಿಗೂ ಬೆಳಕು ಕೊಡಬೇಕಾದ್ರೆ ಯಾವ ರೀತಿ ಗೋಲಿ ಹಾಕ್ತಾರೋ ಹಾಗೆ ನಮ್ಮಲ್ಲಿ ಸಮಾನತೆ ತರಬೇಕು, ಸಹೋದರತೆ ತರಬೇಕು, ಈ ವಿಚಾರಧಾರೆಯನ್ನ ತರಬೇಕಂತ ಹೇಳಿದ್ರೆ ಅದಕ್ಕೆ ಎಲ್ಲರೂ ಕೂಡ ಅದೇ ರೀತಿಯಾಗಿ ಪ್ರತಿಯೊಬ್ರು ಇವತ್ತು ನಮ್ಮ ಗೋಖಲೆ ಸರ್ ಈಗಾಗಲೇ ಮಾತಾಡಿದ್ರಲ್ಲ, ಗೋಖಲೆ ಸರ್ ನಂದೊಂದು ಜರ ಐಸ ಅಂತ ಇರ್ತಕ್ಕಂಥದ್ದು ಇವತ್ತು ನಮ್ಮ ಡುಮ್ಮೆಯವರು ಇನ್ನು ನಂದು ಕೂಡ ಶಕ್ತಿ, ನಂದು ಕೂಡ ನಿಮ್ಮ ಜೊತೆ ಇದೆ ಅಂತಕ್ಕಂಥದ್ದು. ದಶರಥರಿದ್ದಾರೆ, ಅವರು ಕೂಡ ನಮ್ಮ ಜೊತೆ ನಾನು ನಿಮ್ಮ ಶಕ್ತಿ ಇದೆ ಅಂತಕ್ಕಂಥದ್ದು. ವಿಠಲ್ ನಾಯಕ್ ಸರ್ ಇದ್ದಾರೆ, ಅವರು ಕೂಡ ನಮ್ಮ ಜೊತೆ ನಮ್ಮ ಶಕ್ತಿಯನ್ನು ಕೊಡ್ತಾರೆ. ಈಗ ನಮ್ಮಲ್ಲಿ 7 ಜನ ಪ್ರತಿನಿಧಿಗಳನ್ನ ನಿಲ್ತಿದ್ವಿ ಚುನಾವಣೆಗೆ. ಇಲ್ಲಿ 7 ಜನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ 5 ಜನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭ 5 ಜನ ಆಯ್ಕೆ ಆದಿವಿ. ಅದ್ರ ಜೊತೆ ನಮ್ಮ ಸಹೋದರಾಗಿರ್ತಕ್ಕಂಥ ಮಾತೇಶ್ ಅವರು ಶ್ರೀಮಂತರು ಆಯ್ಕೆ ಆದ್ರು. ಇಲ್ಲೇನು 7 ಕಮ್ಮಿ ಆಗಿತ್ತಲ್ಲ, ಆ 7 ಕಮ್ಮಿ ಆಗಿರ್ತಕ್ಕಂಥದನ್ನ ಮತ್ತೆ 7 ಪೂರ್ಣಗೊಳಿಸಿರ್ತಕ್ಕಂಥ ಯಾರಾದ್ರೂ ಇದ್ರೆ ಅದು ನಮ್ಮ ರಮೇಶ್ ಸಂಗಮ್ ಸರ್ ಮತ್ತೆ ನಮ್ಮ ಗಣಪತಿ. ಯಾಕಂದ್ರೆ ಈ 7 ಸಂಖ್ಯೆ ಇತ್ತಲ್ಲ 7, ಆ 7 ಮತ್ತೆ ಪೂರ್ಣ ಆಗಿ ಮೊನ್ನೆ ನಮಗೆ ಕೇಂದ್ರ ಕಾರ್ಯ ಸಮಿತಿಯ ಈ ಮೊದಲು ಏನಪ್ಪಾ 7 ಜನರಲ್ಲಿ 5 ಜನ ಎಲ್ರಿಗೂ ಕೂಡ ಆಯ್ಕೆ ಮಾಡಿದ್ರಿ. ಜೊತೆಲಿ ಅಲ್ಲಿ ಚುನಾವಣೆ ನಡೀತು. ನಾನು ಅನ್ಕೊಂಡಿದ್ದೆ ಬಹುಶಃ ನಾನು ಕೇಂದ್ರ ಕಾರ್ಯ ಸಮಿತಿ ಸದಸ್ಯರ ಚುನಾವಣೆ ಆಗಲ್ಲ ಅಂತ ನಾನು ಭಾವಿಸಿದೆ. ಯಾಕೆ ಇಲ್ಲೇನೋ ಆಯ್ತು, ಅದಾದ ಮುಂದೆ ಆಗಲ್ಲ ಅಂತ ನಾನು ತಮ್ಮ ಹೇಳಿದ್ದೆ. ಮಾತೇಶ್ ಅಮ್ಮ ನೀನು ಸ್ವಲ್ಪ ಓಡಾಡ್ತೀಯ, ನೀನು ಸ್ವಲ್ಪ ಹೇಳ್ಕೊಡು, ಚೆನ್ನಾಗಿ ಇದು ಮಾಡ್ತಿದ್ದೆ, ಬೇಡ ಅಂತಕ್ಕಂಥದ್ದು ಹೇಳಿದ್ದೀನಿ. ಒಂದು ಒಳ್ಳೆ ಮೆಸೇಜ್ ಕೊಡೋಣ, ಏನಿದೆ ಚುನಾವಣೆ ಬೇಡ ಅಂತಂದ್ರೆ ಬಹುಶಃ ಅವ್ನ ಮತ್ತೆ ಕೇಳಿಲ್ಲ ಅನ್ಸುತ್ತೋ ಅಥವಾ ಬೇರೆ ಯಾವ ಶಕ್ತಿ ಇದೆಯೋ ಆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಆ ಶಕ್ತಿಗಳು ಇರ್ತವೆ. ಈ ಶಕ್ತಿ ಇದನ್ನು ಬೇಡ. ಯಾಕಂದ್ರೆ ಚುನಾವಣೆ ವ್ಯವಸ್ಥೆ ಬಂದಾಗ ಒಂದು ಮ್ಯಾಂಡೇಟ್ರಿ ಕೊಟ್ಟಾಗ ಎಲ್ಲಾ ಸದಸ್ಯರು ಒಂದು ಮ್ಯಾಂಡೇಟ್ರಿ ಕೊಟ್ಟಾಗಲೂ ಕೂಡ ನಾವು ಇದಿರ್ತಕ್ಕಂಥ ಅಂತೂ ಮತ್ತೆ ಅಲ್ಲಿ ಚುನಾವಣೆ ಆಯಿತು. ಬಹುಶಃ ನಮ್ಮ ಸಹೋದರಿಗೆ ಅವಿರೋಧವಾಗಿ ಆಯ್ಕೆ ಆಗ್ತಕ್ಕಂಥ ಒಂದು ಹುಮ್ನಾಬಾದ್ನಲ್ಲಿ ಒಳ್ಳೆ ಇಲ್ಲಿ ಅವರಿಗೆ ಸೂಚಕ ಅನುಮತಿ ಕೊಡೋಕೆ ಅಲ್ಲೂ ಮತ್ತೆ ರಾಜಕೀಯ ಬಂತು. ಅದು ಬಂದಾಗ ನಾವಂದೀವಿ ಯಾವ ರೀತಿ ಬಾಬಾ ಸಾಹೇಬ್ ಸಂವಿಧಾನ ಇದೆ, ನಮ್ಮದು ಆಗಿರ್ತಕ್ಕಂಥ ಸಂವಿಧಾನ ಇದೆ, ಕಲ್ಯಾಣ ಸಂಸ್ಥೆ ನಲ್ಲಿ ಬಾಬಾ ಸಾಹೇಬ್ ಲೋಗೋ ಹಾಕೊಂಡು ನಾವು ಸಂಸ್ಥೆ ಕಟ್ಟಿದ್ದೀವಿ. ಕಾನೂನನ್ನ ನಾವು ಯಾವತ್ತೂ ಪ್ರಶ್ನೆ ಮಾಡ್ತೀವಿ. ನಾನು ನ್ಯಾಯ ಕೊಡ್ತಕ್ಕಂಥ ಇದು ಮಾಡಿದಾಗ ಅವರು ಅಲ್ಲಿ ಏನಪ್ಪಾ ಅಂದ್ರೆ ಅಭ್ಯರ್ಥಿಗಳಾದಾಗ ನಮ್ಮ ವಿಭಾಗದಿಂದೇನೆ ನಾವೇನಪ್ಪ ಅಂದ್ರೆ ನಮ್ಮ ದಶರಥರು ವಿಠಲ್ ನಾಯಕ್ ಸರ್ ಅವರು ಅವರಿಗೆ ಸೂಚಕರು ಅನುಮೋದನೆ ಕೊಡೋದ್ರ ಮುಖಾಂತರ ಕೇಂದ್ರ ಕಾರ್ಯ ಸಮಿತಿ ಸದಸ್ಯರು ಮಾಡಿದ್ದಾರೆ. ಅದಕ್ಕೆ ಅವರು ಬರೀ ಹುಮ್ನಾಬಾದ್ ಅಲ್ಲ, ಇಡೀ ವೃತ್ತದ ಸಿಸಿಟ ಇಲ್ಲಿದ್ದ ಶಕ್ತಿಯೂ ಕೂಡ ಕೊಟ್ಟಾಗ ಏನಪ್ಪ ಅಂದ್ರೆ ಆಗಿದ್ದಾರೆ. ಅದಕ್ಕೆ ಅವರು ನಮ್ಮ ಒಂದು ಬರೀ ವಿಭಾಗದಷ್ಟೇ ಅಲ್ಲ, ನಮ್ಮ ವೃತ್ತಕ್ಕೆ ಯಾವ ರೀತಿ ಹೋಗಿಲ್ಲ ಒಂದು ವೃತ್ತಕ್ಕೂದಲ್ಲಿ ಏನಪ್ಪಾ ಅಂದ್ರೆ ಸಿಗ್ತಾ ಇರ್ತಕ್ಕಂಥ ನನಗೆ ಆ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಮತ್ತೆ ನನಗೇನಪ್ಪ ಅಂದ್ರೆ ಗೋಖಲೆ ಸರ್ ಅವರು ಡುಮ್ಮೆಯವರು ನನಗೆ ಸೂಚಕ ಅನುಮೋದನೆ ಮಾಡಿದಾಗ ಈ ಚುನಾವಣೆ ನಡೀತೀರಿ 10 ಜನ ಪ್ರತಿನಿಧಿಗಳಿದ್ರು. 10 ಜನ ಪ್ರತಿನಿಧಿಗಳಲ್ಲಿ ಏನು 7 ಜನ ಒಬ್ಬ ಅಭ್ಯರ್ಥಿಗೆ ಒಬ್ಬ ಸೂಚಕರು ಅನುಮೋದಕರು ಇರ್ತಾರೆ. ಅಷ್ಟೇ ಅಭ್ಯರ್ಥಿಗಳಿಗೆ ನಾವು ಒಳ್ಳೆ ಮಂದಿ ನಮಗೆ ಮತ್ತೆ 7 ಜನ ಅಭ್ಯರ್ಥಿಗಳು ಮತ್ತೆ ಹುಮ್ನಾಬಾದ್ನ 2 ಗಣಪತಿರವರು ಮತ್ತೆ ರಮೇಶ್ ಸಂಗಮ್ ಸರ್ ಇಲ್ಲಿನ 5 ಜನ ಏನು ಗೆದ್ದಿದ್ರು ಎಲ್ಲರೂ ಕೂಡ ಎಲ್ರಿಗೂ ಆತಂಕ ಇತ್ತು. ಏನಪ್ಪ ಏನಾಗ್ತದೆ ರಾಜಕೀಯ ಏನ್ ಮಾಡ್ತಾವ ಅದನ್ನ ಏನಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಅಂತ ಒಳ್ಳೆ ಮನಸ್ಸಿದೆ. ಅಲ್ಲಿ ಇಲ್ಲೇನು ವ್ಯಾಪಾರ ಹಂಗೆ ಇರ್ತಕ್ಕಂಥದ್ದಿಲ್ಲ. ಅದಕ್ಕೆ ಒಳ್ಳೆ ಮನಸ್ಸಿನಿಂದ ಎಲ್ಲರೂ ಆಯ್ಕೆ ಮಾಡೋದು ಅಂದ್ರೆ 7 ಮತವನ್ನು ನೀಡಿ ನೀವೇನು ಆಯ್ಕೆ ಮಾಡಿದ್ದೀರಿ ನಿಮ್ಗೆ ಯಾರಿಗೂ ಭರವಸೆಯನ್ನ ಅವರು ನಿರರ್ಥಕ ಮಾಡಿದಾಗ ರಾಜಕಾರಣದ ಭಾಳ ನಡೀತಾ ಇರ್ತದೆ. ಒಂದು ಕಡೆ ಎಲೆಕ್ಷನ್ ಆದ್ರೆ ಏನಪ್ಪಾ ಅಂದ್ರೆ ಮತ್ತೆ ಏನೇನೋ ವ್ಯವಹಾರಗಳು ಇರ್ತದೆ, ಜಾತಿ ಮತ ಧರ್ಮಗಳು ಇರ್ತದೆ. ಇದು ಇನ್ನೂ ಜೀವಂತಿದೆ ನಮ್ಮಲ್ಲಿ. ಅದೆಲ್ಲದಕ್ಕೂ ಯಾವುದೂ ಇಲ್ಲ. ನಿಜವಾದ ಸಮಾನತೆ ಪ್ರತಿಪಾದಿಸ್ತಕ್ಕಂಥವ್ರು, ನಿಜವಾದ ಅಂಬೇಡ್ಕರ್ ಅನುಯಾಯಿಗಳು, ನಿಜವಾದ ಸಂವಿಧಾನ ಗೌರವ ತೋರಿಸ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ನಿಲ್ಲಿರ್ತಕ್ಕಂಥ ಮತದ ಪ್ರಭುಗಳಿದ್ದೀರಿ, ಅವ್ರಿಗೆ ಚುನಾಯಿತ ಪ್ರತಿನಿಧಿಗಳಿದ್ದೀರಲ್ಲ ಅವರು ಗಟ್ಟಿಯಾಗಿ ನಿಂತು ಮತ್ತೆ ನ್ಯಾಯಬದ್ಧವಾಗಿ ಏನಪ್ಪಾ ಅಂದ್ರೆ ಚುನಾವಣೆ ಮಾಡಿ ಇವತ್ತು ನಮಗೆ 7 ಮತವನ್ನು ನೀಡಿ ಆಯ್ಕೆ ಮಾಡ್ತಕ್ಕಂಥದ್ದು. ಎಲ್ಲರೂ ಹೇಳ್ತಾ ಇದ್ರು ಏನ್ರಿ ಕಟ್ಟಿಮನೆ ಸರ್ ಅದು ಹೆಂಗೆ ನಿಮ್ಮ ಎದುರು ಎಲೆಕ್ಷನ್ ಮಾಡ್ತಾ ಇದ್ದಾರೆ. ನಿಮ್ಗೆ ಇಡೀ ರಾಜ್ಯದಲ್ಲಿ ನಮ್ಮ ಕರಣ್ ಶೀಲ್ ಸಹೋದರಿಗೆ ಗೊತ್ತು. ಇಡೀ ರಾಜ್ಯದ ಎಲ್ಲರೂ ಯಾವುದೇ ಗುಂಪಿರಲಿ ನಮ್ಗೆ ನಾನಂತೂ ಎಲ್ಲ ಗುಂಪಿಗೆ ಗೌರವಿಸ್ತೀನಿ. ಎಲ್ಲ ಗುಂಪು ನನ್ನ ಸಹೋದರ ಅಂತ ನಾನು ಎಲೆಕ್ಷನ್ನೇ ಬೇಡ ಅಂತ ಹೇಳಿದ್ದೆ. ಸೆಂಟ್ರಲ್ ಕಮಿಟಿಯಲ್ಲಿ ಕೂಡ ಎಲೆಕ್ಷನ್ ಬೇಡ, ಅದೊಂದು ಅವಿರೋಧ ಶಕ್ತಿ ಮಾಡೋಣ, ಎಲ್ಲರೂ ಕೂಡ ಒಗ್ಗಟ್ಟಿದೆ ಅಂತಕ್ಕಂಥ ಇಸ್ಕೊಳ್ಳೋಂತಕ್ಕಂಥ ಮಾತಾಡ್ತೀವಿ. ಅದಕ್ಕೆಲ್ಲರೂ ಕೂಡ ಹೇಳೋರು ಇಲ್ಲ ಸರ್ ನಿಮ್ಮ ಸೇವೆ ಯಾವ ರೀತಿ ನೀವು ಬೀದರಲ್ಲಿ ಬಯಸ್ತಾ ಇದ್ದೀರಿ. ನಮ್ಮ ಪುತ್ತಳೆ ಸರ್ ಮಾತಾಡಿದ್ರು, ಸೂರ್ಯಕಾಂತ್ ಸರ್ ಮಾತಾಡಿದ್ರು, ಮಲ್ಲಿಕಾರ್ಜುನ್ ಸರ್ ಮಾತಾಡಿದ್ರು, ಗೋಖಲೆ ಸರ್ ಮಾತಾಡಿದ್ರು. ಎಲ್ಲರೂ ಹೇಳೋದು ಇಲ್ಲ ಸರ್ ನೀವು ಸಂವಿಧಾನವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ, ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ, ನಿಮ್ಮ ಸರ್ವಿಸು ಇದಕ್ಕಲ್ಲ ನಿಮಗೆ ಒಳ್ಳೆ ರೀತಿ ಆಯ್ಕೆ ಮಾಡಿದ್ದಾರೆ. 12 ವರ್ಷಗಳಲ್ಲಿ ಏನಂದ್ರಲ್ಲ 13 ವರ್ಷ ಆ ವನವಾಸ ಇದ್ದಂಗಿತ್ತು. ವರ್ಷ ಇತ್ತು ವನವಾಸ. ನನಗೆ ಆ ವನವಾಸದಲ್ಲಿ ನನಗೆ ಒಳ್ಳೇದಾಗಿತ್ತು. ನಾನು ಒಂದು ವೇಳೆ ಇಲ್ಲಿ ಇರ್ತಕ್ಕಂಥ ಸಹೋದರ ಹೇಳಿದ್ರಲ್ಲ ಅವ್ರಿಗೆ ಆ ಬುದ್ಧಿ ಕೊಡ್ತಿರ್ಲಿಲ್ಲ ಅಂದ್ರೆ ನನಗೆ ಏವಾಗ್ತಿರ್ಲಿಲ್ಲ. ನನಗೆ ಏವಾಗ್ತಿರ್ಲಿಲ್ಲ. ನಮ್ಮ ಮನೆ ಬಿಚ್ಚಿ ಹೇಳ್ತೇನೆ, ಅದಕ್ಕೆ ತಪ್ಪಂತ ಹೇಳೋದಿಲ್ಲ. ಅವ್ರೇನ ಕರ್ತವ್ಯ ಸಲ್ಲಿಸ್ತೀನಿ. ಯಾಕಂದ್ರೆ ಒಂದು ಏನಾಗೋದಿಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಅದನ್ನು ಸ್ವೀಕಾರ ಮಾಡಿದೆ.
ಸ್ವೀಕಾರ ಮಾಡಿ ಇಮಿಡಿಯೇಟ್ ಆಗಿ ನಾನು AO ಏನಪ್ಪ ಅಂದರೆ SS ಪಾಸ್ ಆದೆ. ಇಮಿಡಿಯೇಟ್ 2012 ಎಕ್ಸಾಮ್ ಇತ್ತು, 2013 ನಾನು AO 2013 ಅಂದರೆ ಶಕ್ತಿ ಇರಬೇಕು, ಮನುಷ್ಯನಿಗೆ ವ್ಯಕ್ತಿ ಇರಬೇಕು. ನಾನು ನಮ್ಮ ಸದಸ್ಯರಿಗೆ 659 ಆಗಲಿ, ನಮ್ಮ ಯುವ ಅಸೋಸಿಯೇಷನ್ ಆಗಲಿ, SST ಅಸೋಸಿಯೇಷನ್, ನಾನು ಅವರಿಗಾಗಿ ನ್ಯಾಯ ಕೊಡಿಸೋದಕ್ಕೆ ನಾನು ಕಾನೂನು ಓದ್ತಿದ್ದೆ, RMP ಓದ್ತಿದ್ದೆ, ರಿಸರ್ವೇಷನ್ ಫ್ಯಾಕ್ಟರ್ಸ್ ಓದ್ತಿದ್ದೆ, 371J ಬಗ್ಗೆ ಓದ್ತಿದ್ದೆ, ಇವೆಲ್ಲವನ್ನ ಅರ್ಥ ಮಾಡ್ಕೊಂಡಿದ್ದೆ, ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಓದ್ತಿದ್ದೆ, ಮತ್ತೆ ಎಷ್ಟು ಸುಪ್ರೀಂ ಕೋರ್ಟ್ ಸೈಟೇಷನ್ಸ್ಗಳನ್ನು, ಹೈಕೋರ್ಟ್ ಸೈಟೇಷನ್ಸ್ಗಳನ್ನು ಇವೆಲ್ಲವನ್ನ ಓದ್ಕೊಳ್ತಕ್ಕಂಥ ಸಂದರ್ಭಗಳಲ್ಲಿ ಅದು ಏನಾಯ್ತು ಅಂದರೆ ನಾನು ಮಾಡೋ ಕೆಲಸಕ್ಕೆ ಇತರರಿಗಾಗಿ ಸೇವೆ ಮಾಡ್ತಿದ್ದು ಅದು ನನಗೆ ಒಂದ್ಸರಿ ಅವಕಾಶ. ಅಂಥ ಸಂದರ್ಭಗಳಲ್ಲಿ ಕೇವಲ 3 ವರ್ಷ 3 ತಿಂಗಳಿಗೆ ನಾನು AO ಬರೀ ನಾನಾಗಿಲ್ಲ, ರಾಜ್ಯದಲ್ಲಿ 20 ಜನರಿಗೆ ಪ್ರಮೋಷನ್ ಕೊಡಿಸೋದ್ರ ಮುಖಾಂತರ ಮೀಸಲಾತಿಯಿಂದ ವಂಚಿತರಾಗ್ತಕ್ಕಂಥವರಿಗೆ ಮೀಸಲಾತಿ ಪರವಾಗಿ ಪ್ರಮೋಷನ್ ಕೊಡಿಸಿ ಇವತ್ತು ನಾನು ಆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯವನ್ನು ನೋಡಿದ್ದೆ. ಇಲ್ಲೂ ಕೂಡ ನಾನು ಭಾಳ ಇವತ್ತು ನಮಗೆ SC ಅವರಾಗಲಿ, DCA ಸಾಹೇಬರಾಗಲಿ, ವಿಶೇಷವಾಗಿ ನಮ್ಮ ಸಾಹೇಬರಾಗಲಿ, ನಮ್ಮ ಪ್ರೀತಿಯ ಸಹೋದರ ಮಲ್ಲಿಕಾರ್ಜುನ ಸರ್ ಭಾಳಷ್ಟು ಪ್ರಮೋಷನ್ಗಳನ್ನು ಕೊಟ್ಟಿದ್ದಾರೆ. 2012 ನಾವಿದ್ದೀವಿ, ರೋಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಆಮೇಲೆ ನಾನು ಇಲ್ಲಿ ಬಂದ ಮೇಲೆ ಕೂಡ ರೋಸ್ಟ್ ಚೆನ್ನಾಗಿ ಪ್ರಮೋಷನ್ ಕೊಡಿಸಿದ್ದೆ. ಇಲ್ಲಿ 2012 ಹಿಂದಿದ್ದು ಉಳ್ಕೊಂಡಿದ್ವಿ, ಅಂದರೆ ಬಹುಶಃ ಅದನ್ನ 2000 ನಂತರ ನಾನು ಇಲ್ಲದೇ ಇದ್ದಾಗ ಗ್ಯಾಪಲ್ಲಿ ಉಳ್ಕೊಂಡಿದ್ದು. ಮತ್ತೆ ನಮ್ಗೆಲ್ಲರಿಗೂ ಕೂಡ ನ್ಯಾಯ ಕೊಡಿಸಿ ಬ್ಯಾಕ್ಲಾಗ್ ಪ್ರಮೋಷನ್ ಕೊಡೋದು ಕೆಲಸವನ್ನು ಅವರಿಗೆ ನಾನು ಸಲ್ಲಿಸ್ತಾ ಇವತ್ತು ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ. ನಿಮ್ಮ ಪ್ರೀತಿ ಇರ್ತಕ್ಕಂಥ ವಿಶ್ವಾಸ, ಗೌರವಕ್ಕೆ ಯಾವುದೇ ಒಂದು ಕೆಟ್ಟ ಹೆಸರು ಬಂದ ಹಾಗೆ ನಮಗೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಈ ಅಧಿಕಾರ, ಸಂವಿಧಾನಬದ್ಧವಾಗಿರ್ತಕ್ಕಂಥ ಅಧಿಕಾರವನ್ನ ನಿಮ್ಮ ಪ್ರೀತಿಯ ಮತದಾನ ಮುಖಾಂತರ ನಮಗೆ ಕೊಟ್ಟಿದ್ದೀರಿ. ಈ ಅಧಿಕಾರವನ್ನ ನಿಮಗೆ ನಾವು ಯಾವತ್ತೂ ಕೂಡ ನಾವು ಸ್ವಾರ್ಥಕ್ಕಾಗಿ ಬದುಕಿಲ್ಲ. ಯಾಕಂದ್ರೆ ನಮ್ಮ ದಾರ್ಶನಿಕರಿಗೆ ಯಾವ ರೀತಿ ಸ್ವಾರ್ಥಕ್ಕೆ ಬದುಕಿಲ್ಲ, ಅವರ ಆದರ್ಶಕ್ಕೆ ಇಟ್ಟುಕೊಳ್ತಕ್ಕಂಥ ನಾವು ಸ್ವಾರ್ಥಕ್ಕಲ್ಲ, ನಿಮ್ಮ ಸೇವೆಗಾಗಿ ನಾವು ಮುಂದಿನ ಜೀವನವನ್ನ ಮೊದಲು ಇಟ್ಟಿದ್ದೀವಿ, ಮುಂದಿನೂ ಕೂಡ ನಿಮಗೆ ಸಮರ್ಪಣೆಯನ್ನು ಮಾಡ್ತೀವಿ. ನಿಮ್ಮ ಸೇವೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಅದಕ್ಕೆ ವಿಶೇಷವಾಗಿ ನಮಗೆ ಕೃತಜ್ಞತೆ ಸಲ್ಲಿಸ್ತಾ ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಏನೇನು ಬರಬೇಕು ಸವಲತ್ತುಗಳನ್ನು, ಏನು GM ಆಫೀಸ್ಗೆ ಹೋಗಿದೆ 2012 ನಮಗೆ ಹಲವಾರು ಸಮಸ್ಯೆಗಳಿರ್ತಕ್ಕಂಥದ್ದು, ಹಾಗೆ 371J ನಾನ್ ಇಂಪ್ಲಿಮೆಂಟೇಷನ್ ಇದೆ, ಪ್ರಾಬ್ಲಮ್ಗಳಿದೆ. ಇವೆಲ್ಲವನ್ನ ನಾವು ಸಮರ್ಪಕವಾಗಿ ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಈ ಸಂದರ್ಭದಲ್ಲಿ ನನಗೆ ಒಬ್ಬರು ಸುನೀಲ್ ಅವರು ಗುಲ್ಬರ್ಗಾಯಿಂದ ಬಂದರು, ಅಣ್ಣ ನಮಗೆ ನಿಮ್ಮ ಸರ್ವಿಸ್ ಬೇಕಾಗಿದೆ, ನೀವು ಒಂದು ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜೊತೆಲಿ ಇರಬೇಕಂತಕ್ಕಂಥದ್ದನ್ನ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ನಮ್ಮ ಥಾಮಸ್ ಅವರಾಗಿ, ಮಹೇಶ್ ಗಾಳಿಯವರಾಗಿ, ಇವತ್ತು ಎಲ್ಲರೂ ಕೂಡ ಸಂಘ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ನಮಗೆ ಸರ್ಕಾರ ಮಾಡೋದ್ರ ಮುಖಾಂತರ ಇವತ್ತಿಗೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ರಿ. ನಿಮಗೆ ಅನಂತ ಧನ್ಯವಾದ ಸಲ್ಲಿಸ್ತೇನೆ. ನೌಕರ ಒಕ್ಕೂಟ ಜಯವಾಗಲಿ ಅಂತೀವಲ್ಲ, ಅದು ಇಲ್ಲಿ ಕಾಣ್ತದೆ. ಈ ತರ ನಮ್ಮ ಸಂಘಕ್ಕೆ ಎಲೆಕ್ಷನ್ ಬರ್ತಾವ ಹೋಗ್ತಾವ, ಎಲೆಕ್ಷನ್ ಕಟ್ಟಿ ಸೀಮಿತ ಇರಬೇಕು. ಮತ್ತೆ ಗೆದ್ದು ಬಂದಾಗ ಎಲ್ಲರೂ ನಮ್ಮ ಒಂದೇ, ಅವ್ರು ಯಾರು ಕೆಲಸ ಮಾಡಬೇಕು, ಕರ್ದು ಮಾಡಬೇಕು, ಗೆದ್ದರ್ದು ಮಾಡಬೇಕು. ಇದೇ ನಮ್ಮ ನೌಕರ ಸಂಘದ ಒಂದು ಉದ್ದೇಶ. ಅದು ಅಷ್ಟೇ ಮಾತ್ರ ಎಲೆಕ್ಷನ್ ಸೀಮಿತ ಮುಗಿತದೆ. ಅದೊಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ಬೇಕಂತ ಸಾಹೇಬರು ಹೇಳೋದು, ಶಂಕರ್ ಸಾಹೇಬರು ಹೇಳೋದು, ಇದೇ ನಮ್ಮ ಉದ್ದೇಶ ಇರಬೇಕು. ಯಾವಾಗ ಧ್ಯೇಯೋದ್ದೇಶ ಎಲ್ಲರಿಗೂ ಸಮಾಧಾನ ಕಾಣಬೇಕು. ಸರಿ ಸಮಾಧಾನ ಕಾಣಿದಾಗೆ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಹೆಸರು, ಒಂದು ಪ್ರಬುದ್ಧ ಭಾರತಕ್ಕೆ ನೋಡ್ಬೋದು. ನೌಕರಲ್ಲಿ ನೂರಾರು ಸಮಸ್ಯೆಗಳಿದ್ದಾವೆ, ಕಷ್ಟಗಳು ಪರಿಹರಿಸೋ ಅಧಿಕಾರಿಗಳು ಇಲ್ಲೇ ಇದ್ದಾರೆ, ಅವ್ರ ಪ್ರತಿನಿಧಿಗಳು ಇಲ್ಲೇ ಇದ್ದಾರೆ. ಸಮಸ್ಯೆ ಇಲ್ಲಿಂದ ಮತ್ತು ಸೊಲ್ಯೂಷನ್ ಸಿಗ್ತವೆ. ಆ ರೀತಿ ನಾವು ಬಾಂಧವ್ಯ ಇಟ್ಕೊಳ್ಬೇಕು ಅಷ್ಟೇ. ಒಳ್ಳೆ ಬಾಂಧವ್ಯ ಇಟ್ಕೊಂಡ್ರೆ ಅವರು ನೆಮ್ಮದಿಯಾಗಿರ್ತಾರೆ, ನಾವು ನೆಮ್ಮದಿಯಾಗಿರ್ತಾರೆ. ನಮ್ಮ ಕೆಲಸ ನಾವು ಮಾಡಬೇಕು. ಸಮಯ ಬಂದಾಗ ಕೆಲವೊಂದು ಏರ್ಪೇರ್ ಆಗ್ತವೆ. ಅಂಥ ಟೈಮಿಗೆ ನಾವು ಇರ್ತೀವಲ್ಲ, ಅವ್ರು ಪ್ರೇಮದಿದ್ರೆ ಅವ್ರಿಗೆ ಕೆಲವೊಂದು ಹೇಗೋ ಸರ್ ಅಂತ ಹೇಳ್ತೀವಿ, ಕೆಲಸ ಮಾಡ್ತೀವಿ. ಆವತ್ತು ಪದ್ಧತಿ ನಮ್ಮಲ್ಲಿ ಇರ್ಬೇಕಂತ ಹೇಳ್ಬೇಕು. ನಮಗೆ ಈಗೆಲ್ಲ ನೂತನ ಜಿಲ್ಲಾ ಕಲ್ಯಾಣ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿ ನಮ್ಮ ಬೀದರ್ ಹಾಗೂ ಹೊರತುರೋದಿಂದ ಅದ್ದೂರಿಯಾಗಿ ಈ ಸನ್ಮಾನ ನಾನು ಎಲ್ಲಿ ನೋಡಿದ್ದೆ, ಗುಲ್ಬರ್ಗ ನೋಡ್ತೀವಿ, ನಾವು ಬೀದರ್ ನೋಡ್ತೀವಿ, ಬೆಂಗಳೂರು ಎಲ್ಲ ನೋಡ್ತೀವಿ. ಈ ರೀತಿ ಒಕ್ಕಟ್ಟು, ಈ ರೀತಿ ಒಂದು ಪ್ರೇಮ ವಿಶ್ವಾಸದಿಂದ ಇರಬೇಕು. ಹಾಗೆ 659 ನಮ್ಮ ಸೋದರರಾಗಲಿ, SHT ಸೋದರರು ನಾವೆಲ್ಲ ಒಂದೇ. ಅದು ಒಂದು ಪ್ರೇಡ್ ಅಷ್ಟೇ, ಜನಕ್ಕೆ 30 ಪ್ರೇಡ್. ಇದು ದೇವದೇಶಗಳು ಒಂದೇವ, ಅದ್ರದ್ದು ಒಂದೇವ. ಯಾರು ಅನ್ಯಾಯ ನೋಡ್ಕೊಂಡು ಹೋದ್ರೆ ಅದನ್ನು ಸೇಫ್ ಇರ್ತೀವಿ. ಎಲ್ಲರೂ ನಮ್ಮ ರಿಟೈರ್ಮೆಂಟ್ ಚೆನ್ನಾಗಿರ್ತದೆ, ನಮ್ಮ ಸಂಘಕ್ಕೊಂದು ಶಕ್ತಿ ಬರ್ತದೆ, ಬಲ ಬರ್ತದೆ. ಎಲ್ಲರೂ ಇದೇ ರೀತಿ ನಡ್ಕೊಂಡು ಹೋಗೋಣ ಅಂತ ಎಲ್ಲರಿಗೂ ಈ ವೇದಿಕೆ ಮುಖಾಂತರ ನನ್ನ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಾಗಿ ಸದಸ್ಯರಿಗೆ, ಪದಾಧಿಕಾರಿಗಳಿಗಾಗಲಿ, ಎಲ್ಲ ನಮ್ಮ ಸೊಸೈಟಿ ಪದಾಧಿಕಾರಿಗಳಾಗಲಿ, ಸೊಸೈಟಿ ಅಧ್ಯಕ್ಷರು ಮಹೇಶ್ ಗಾಳಿಯವರಿಗೆ, ತಂಡದವರಿಗೆ ಎಲ್ಲರಿಗೂ ನಾನು ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀವಿ. ತಮ್ಮೆಲ್ಲರ ಹಕ್ಕುಪೂರ್ವಕ ಅದನ್ನು